ಮಧ್ಯಪ್ರಾಚ್ಯದ ಯುದ್ಧದಿಂದ ಇದೀಗ ಷೇರು ಮಾರುಕಟ್ಟೆಯ ಮೇಲೆ ಹೊಡೆತ ಆಗಿದೆ. $116 ತಲುಪಿದೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಆಯಿಲ್ ದರ ಏರಿಕೆಯಿಂದ ಮಾರುಕಟ್ಟೆಯೇ ಅಲ್ಲೋಲ ಕಲ್ಲೋಲ ಆಗಿದೆ. ಸೆನ್ಸೆಕ್ಸ್ ಕೂಡ ಈಗ ತಕತಿಮಿತ ಅಂತ ಹೇಳಿ ಕುಣಿತಾ ಇದೆ. 1700 ಅಂಕ ಸೆನ್ಸೆಕ್ಸ್ ಕುಸಿತ ಆದರೆ ನಿಫ್ಟಿ 500 ಅಂಕ ಇಳಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಇಂಧನ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ತೈಲದ ಬೆಲೆ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಅಂದ್ರೆ $116 ತಲುಪಿದೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಆಯಿಲ್ ದರ ಏರಿಕೆಯಿಂದ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಉಂಟಾಗಿರುವಂಥದ್ದು. ಹೀಗೆ ಆದರೆ ದೊಡ್ಡ ಮಟ್ಟದ ಪರಿಣಾಮಗಳು ಈಗ ಷೇರು ಮಾರುಕಟ್ಟೆಯ ಮೇಲೂ ಕೂಡ ಬೀಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ನ ಮೇಲೂ ಕೂಡ ಇದರ ಪ್ರಭಾವ ಬೀರ್ತಾ ಇರೋದನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಇದೀಗ 1700 ಅಂಕ ಸೆನ್ಸೆಕ್ಸ್ ಕುಸಿತ ಆಗಿದೆ. ನಿಫ್ಟಿ 500 ಅಂಕ ಇಳಿಕೆ ಆಗಿರೋದು. ಮುಂದಿನ ದಿನಗಳಲ್ಲೂ ಭಾರತದಲ್ಲಿ ಇಂಧನ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ಪೆಟ್ರೋಲ್ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ, ಡೀಸೆಲ್ ದರವನ್ನು ಏರಿಕೆ ಮಾಡಿದ್ದಾರೆ. ಈಗಾಗಲೇ ಅನೇಕರು ಹೇಳ್ತಾ ಇದ್ರು, ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಆಲ್ರೆಡಿ ಈಗಾಗಲೇ $3, $4 ಹೀಗೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ದಿನ ಕಳೆದಂತೆ ಈ ಒಂದು ದರ ಕೂಡ ಏರಿಕೆಯಾಗುವಂತಹ ಸಾಧ್ಯತೆಗಳು ಇದೆ. ಈಗ ಸಿಲಿಂಡರ್ ಅಭಾವದ ಒಂದೇ ನಾವು ನೋಡ್ತಾ ಇದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ಇದು ಎಲ್ಲ ಅಗತ್ಯ ವಸ್ತುಗಳ ಮೇಲೂ ಕೂಡ ಬೀಳುವಂತಹ ಚಾನ್ಸಸ್ ಇದೆ. ದರ ಏರಿಕೆ ಆಗುವ ಚಾನ್ಸಸ್ ಇದೆ. ಪೆಟ್ರೋಲ್ ಡೀಸೆಲ್ ಒಂದು ವೇಳೆ ದರ ಏರಿಕೆ ಆದರೆ ಸರಣಿ ಅದು ಅಂದ್ರೆ ಲಿಂಕ್ ಚೈನ್ ಲಿಂಕ್ ತರ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈಗ ಗ್ಯಾಸ್ನಿಂದಾಗಿ ಹೇಗೆ ಪ್ರಾಬ್ಲಮ್ಗಳು ಆಗ್ತಾ ಇದೆಯೋ ಸೇಮ್ ಪೆಟ್ರೋಲ್ ಡೀಸೆಲ್ ನಿಂದಲೂ ಕೂಡ ಆ ನಂತರ ಒಂದೊಂದೊಂದಕ್ಕೆ ಚೈನ್ ಲಿಂಕ್ ಆಗಿ ಎಲ್ಲದರ ಮೇಲೂ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಷೇರು ಮಾರುಕಟ್ಟೆ ಕಂಪ್ಲೀಟ್ ಆಗಿ ಡೌನ್ ಆಗಿರುವಂತದ್ದು. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $116 ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಸೊ ದೊಡ್ಡ ಮಟ್ಟದಲ್ಲಿ ಯುದ್ಧ ಷೇರು ಮಾರುಕಟ್ಟೆಯ ಮೇಲೆ ಕೂಡ ಹೊಡೆತವನ್ನ ಕೊಟ್ಟಿದೆ. ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಸದ್ಯಕ್ಕೆ ಭಾರತಕ್ಕಿಲ್ಲ. ಪೆಟ್ರೋಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಾದಂತಹ ಪರಿಣಾಮ ಇಲ್ಲ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ಈಗಾಗಲೇ ಅಂತಹ ಸಿಚುವೇಶನ್ಸ್ ಕಾಣಿಸ್ತಾ ಇದೆ. ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಈ ರೀತಿಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಕುವೈತ್ ರಾಜನ ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ. ಬುಧವಾರ ಒಂದೇ ದಿನ 57 ಲಕ್ಷ ಸಿಲಿಂಡರ್ ಬುಕ್ಕಿಂಗ್ ಆಗಿದೆ. ಇನ್ನು ಆನ್ಲೈನ್ ಬುಕ್ಕಿಂಗ್ 94% ಏರಿಕೆಯಾಗಿದೆ ಅಂತ ಸುಜಾತಾ ಶರ್ಮಾ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಭಯದಿಂದ ಸಿಲಿಂಡರ್ ಖರೀದಿ ಮಾಡ್ತಾ ಇದ್ದಾರೆ. ಈ ಒಂದು ಭಯದಿಂದನೇ ಸಿಲಿಂಡರ್ ಖರೀದಿ ಮಾಡುವಂತಹ ಪ್ರಮಾಣ ಜಾಸ್ತಿ ಆಗಿದ್ದು ಸದ್ಯಕ್ಕೆ ಇದೀಗ ಕಡಿಮೆ ಆಗಿದೆ. LPG ಗ್ರಾಹಕರು PNG ಕಡೆಗೆ ಬದಲಾಗುವಂತಹ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಸುಜಾತಾ ಶರ್ಮಾ. PNG ವಿಸ್ತರಣೆಗೆ ಮುಂದಾಗುವಂತಹ ರಾಜ್ಯಕ್ಕೆ ಹೆಚ್ಚುವರಿ ಸಿಲಿಂಡರ್ 10% ಹೆಚ್ಚುವರಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಮಾಡ್ತೇವೆ. ಅಗತ್ಯ ವಲಯಗಳಿಗೆ ಸಿಲಿಂಡರ್ ಪೂರೈಕೆ ಮಾಡಲು ಕೂಡ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. ಪರ್ಯಾಯ ಮಾರ್ಗಗಳು ಏನು ಅನ್ನೋದನ್ನ ಈಗ ನೋಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರೀತಿಯಾಗಿ ಸಿಲಿಂಡರ್ ಇಲ್ಲ ಅಂತ ಹೇಳಿ ಹೋಟೆಲ್ ಉದ್ಯಮದವರು ಈಗ ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೋ ಅದೇ ರೀತಿಯಾಗಿ ಬೇರೆ ಬೇರೆ ವಿಚಾರಗಳಿಗೂ ಕೂಡ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಬೇಕಾಗಿದೆ. Exports, the domestic consumption is a priority, and government will review, looking into the situation. LNG control order amendments, I will again say that in that control order the supplies to the domestic consumers has been prioritized, and that is still the case as on today. For others also the LNG is available. Yesterday also some question was asked on some captive power plant. So the answer to that is the same. The LNG is available. Those who want can contact GAIL or the marketing divisions of Indian Oil Corporation. And regarding online supplies, I am reiterating again and again on every day, our supplies have not dipped. Yesterday also it was there was a booking online book, total booking of 56 lakhs and the supply was 55 lakhs. 54,91,000.
ಸೊ ಈ ಎಲ್ಲ ಪರಿಣಾಮಗಳ ಬಗ್ಗೆ, ಭಾರತದ ಮೇಲೆ ಆಗ್ತಾ ಇರುವಂತಹ ಪರಿಣಾಮಗಳು, ಪರ್ಯಾಯ ಮಾರ್ಗಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮತ್ತೆ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಒಂದು ಕಡೆ ಷೇರು ಮಾರುಕಟ್ಟೆಗಳ ಮೇಲೆ ದೊಡ್ಡ ಪರಿಣಾಮ ಬೀರಿರುವಂತದ್ದು, ಮತ್ತೊಂದು ಕಡೆ ಈಗಾಗಲೇ ಪೆಟ್ರೋಲಿಯಂ ಸಚಿವಾಲಯ ಒಂದಷ್ಟು ಭರವಸೆಯನ್ನು ಕೊಡ್ತಾ ಇದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲಿ ಆಗೋದಿಲ್ಲ ಅನ್ನುವಂಥದ್ದು, ಯಾವ ರೀತಿಯ ಆತಂಕ ಬೇಡ ಅನ್ನುವಂಥದ್ದು, ಪರಿಣಾಮಗಳು, ಭಾರತ ತೆಗೆದುಕೊಂಡಿರುವಂತಹ ಕ್ರಮಗಳು, ಅದೇ ರೀತಿಯಾಗಿ ಇದರ ಪರಿಣಾಮವನ್ನು ಎದುರಿಸೋದಕ್ಕೆ ಭಾರತ ಯಾವ ರೀತಿಯಾಗಿ ತಯಾರಾಗಿದೆ? ನವಿತಾ, ನಾವು ಸಂಪೂರ್ಣವಾಗಿ ಭಾರತದ ಎನರ್ಜಿ ನೀಡ್ಸ್ ಏನಿದೆ, ಭಾರತದ 140 ಕೋಟಿ ಜನರ ಹೊಟ್ಟೆಯನ್ನು ತುಂಬಿಸಬೇಕು, ಅವರಿಗೆ ಒಂದು ಟ್ರಾನ್ಸ್ಪೋರ್ಟಿಗೆ ಸಹಾಯವಾಗಬೇಕು. ಈ ಒಂದು ಎನರ್ಜಿ ನೀಡ್ಸ್ ಭಾರತದ ನೋಡೋದಾದರೆ ನಾವು ಪ್ರತಿದಿನ ಸುಮಾರು 97,000 ಟನ್ನಷ್ಟು LPG ಅನ್ನು ಬಳಕೆ ಮಾಡುತ್ತೆ ಭಾರತ, ಇನ್ನು ಲಕ್ಷಾಂತರ ಲೀಟರ್ನಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಬಳಕೆ ಮಾಡುತ್ತೆ. ಇವತ್ತು ಭಾರತ ಎಲ್ಲಿಂದ ತರಿಸಿಕೊಳ್ಳುತ್ತೆ ಅಂತ ಗಮನಿಸೋದಾದರೆ, ಭಾರತದಲ್ಲಿ ನಾವು ಇಲ್ಲಿ ನೇರವಾಗಿ ಭಾರತದಲ್ಲೇ LPG ಆಗಲಿ, CNG ಆಗಲಿ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಲಿ ನಾವು ರಿಫೈನ್ ಮಾಡ್ತೀವಿ ಹೊರತು ಇಲ್ಲಿ ತಯಾರು ಮಾಡೋದಕ್ಕೆ ಅಥವಾ ಇಲ್ಲಿ ಅವುಗಳನ್ನು ನಮಗೆ ಸಿಗೋದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಇನ್ನು ಇಲ್ಲಿ ತೈಲ ಇದ್ದರೂ ಸಹಿತ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ನಾವು ಬಹುತೇಕವಾಗಿ 97% ಹೊರದ ರಾಷ್ಟ್ರಗಳಿಂದನೇ ಆಮದು ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಆಮದು ಮಾಡಿಕೊಳ್ಳುವಂಥ ತೈಲದ ವಿಚಾರಕ್ಕೆ ಬಂದರೆ ಇವತ್ತು 45 ರಾಷ್ಟ್ರಗಳಿಂದ ಭಾರತ ಪೆಟ್ರೋಲ್, ಡೀಸೆಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಆಮದು ಮಾಡಿಕೊಳ್ಳುತ್ತೆ. ಹೀಗಾಗಿ ಈ ಯುದ್ಧದಿಂದ ನೇರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅಷ್ಟು ದೊಡ್ಡ ಪರಿಣಾಮ ಸದ್ಯಕ್ಕಂತೂ ಬೀರುವಂತಹ ಲಕ್ಷಣಗಳಿಲ್ಲ. ಯಾಕಂದ್ರೆ ನಾವು ಹರ್ಮುಜ್ ಜಲಸಂಧಿಯಿಂದಲೂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ತರಿಸ್ಕೊಳ್ಳೋದಿಲ್ಲ. ನಮಗೆ ಇವತ್ತು ರಷ್ಯಾದಿಂದ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ತರಿಸ್ಕೊಳ್ತಾ ಇದ್ದೀವಿ, ಅಮೆರಿಕದಿಂದ ತರಿಸ್ಕೊಳ್ತಾ ಇದ್ದೀವಿ, ಅದೇ ರೀತಿ ಈ ಕೊಲ್ಲಿ ರಾಷ್ಟ್ರಗಳು, ಇತರೆ ರಾಷ್ಟ್ರಗಳಿಂದ ತರಿಸ್ಕೊಳ್ತೀವಿ. ಈಗ ವೆನೆಜುವೆಲಾ ಆಯಿಲ್ ಕೂಡ ಭಾರತಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲೆಲ್ಲ ಈಗ ತೈಲ ಲಭ್ಯ ಇದೆಯೋ ಬಹುತೇಕವಾಗಿ ಅಲ್ಲೆಲ್ಲ ಕೂಡ, ಈವನ್ ಬ್ರೆಜಿಲ್ನಂದರೂ ಕೂಡ ಭಾರತ ಈಗ ಆಮದನ್ನ ಮಾಡ್ಕೊಳ್ತಾ ಇದೆ. ಹೀಗಾಗಿ ತೈಲದ ವಿಚಾರಕ್ಕೆ ಬಂದರೆ ನಿಜಕ್ಕೂ ಕೂಡ ನಿಸ್ಸಂಶಯವಾಗಿ ಯಾರು ಕೂಡ ಭಯವನ್ನ ಬೀಳುವಂತ ಅಗತ್ಯ ಇಲ್ಲ. ಭಾರತಕ್ಕೆ ಇದ್ದಕ್ಕಿದ್ದಾಗೆ ಅದರ ಸ್ಕ್ಯಾರ್ಸಿಟಿ ಆಗುತ್ತೆ, ಅದರ ಅವಶ್ಯಕತೆ, ಅದರ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಸನ್ನಿವೇಶ ಇಲ್ಲ. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ, ಈ ಒಂದು LPG ವಿಚಾರಕ್ಕೆ ಖಂಡಿತವಾಗಿಯೂ ಚಾಲೆಂಜಸ್ ಇದೆ, CNG ವಿಚಾರದಲ್ಲಿ ಚಾಲೆಂಜಸ್ ಇದೆ. ಯಾಕಂದ್ರೆ CNG ವಿಚಾರಕ್ಕೆ ಬಂದರೆ ಇವತ್ತು ನಾವು ನೋಡ್ತೀವಿ, ನಮ್ಮ ಬೆಂಗಳೂರಿನಲ್ಲಿರ್ತಕ್ಕ ಬಹುತೇಕವಾಗಿ ಆಟೋಗಳಿರ್ಬೋದು, ಟ್ಯಾಕ್ಸಿಗಳಿರ್ಬೋದು CNG ಮೇಲೆ ಡಿಪೆಂಡ್ ಆಗಿದ್ದಾವೆ. ನಾವು 47% CNGಯನ್ನ ಕತಾರ್ 1ರಿಂದಲೇ ತರಿಸಿಕೊಳ್ಳೋದು. ಇವತ್ತು ಕತಾರ್ ಮೇಲೆಯೇ ದಾಳಿಯಾಗಿದೆ. ಅವರಿಗೆ ಸದ್ಯಕ್ಕೆ ಅದನ್ನು ರಫ್ತು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ, ಅಲ್ಲಿಯ ದಾಳಿಯ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಈಗ ನೋಡ್ತಾ ಇರೋ ಹಾಗೆ LPG ಮತ್ತು CNG ಮ್ಯಾನುಫ್ಯಾಕ್ಚರಿಂಗ್ ಘಟಕ ಏನಿದೆ ಅದರ ಮೇಲೆ ದಾಳಿಯಾಗಿದೆ. ಆದರೆ ಆ ದಾಳಿಯ ಪ್ರಮಾಣ ಹೇಗಿದೆ, ಸಂಪೂರ್ಣವಾಗಿ ಅಲ್ಲಿರುವಂತಹ ಎಲ್ಲ ಒಂದು ಸ್ಟಾಕ್ ಏನಿದೆ ಸುಟ್ಟು ಹೋಗಿದೆಯಾ ಅಥವಾ ಒಂದು ಭಾಗಕ್ಕೆ ಮಾತ್ರ ಹಾನಿಯಾಗಿದೆಯಾ ಅನ್ನುವಂಥ ವಿಚಾರ ಒಂದಾದ್ರೆ, ಹರ್ಮುಜ್ ಜಲಸಂಧಿಯ ಒಂದು ವಿವಾದ ಬಗೆಹರಿಯೋ ತನಕ ಸರಾಗವಾಗಿ ಭಾರತಕ್ಕೆ ನಾವು LNG ಆಗಲಿ ಅಥವಾ LPG ಆಗಲಿ ರಫ್ತು ಆಮದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಮ್ಮ ವಿದೇಶಾಂಗ ಇಲಾಖೆ ಕೊಟ್ಟಂತ ಮಾಹಿತಿ ಪ್ರಕಾರ ಸುಮಾರು 22 ಹಡಗುಗಳು ಇವತ್ತು ಇನ್ನೂ ಕೂಡ ಅಲ್ಲಿ ವೇಟ್ ಮಾಡ್ತಾ ಇದ್ದಾವೆ ಕ್ಲಿಯರೆನ್ಸ್ ಸಿಗೋದಕ್ಕೆ, ಭಾರತಕ್ಕೆ ಬರೋದಕ್ಕೆ. ಕೇವಲ 2 ಹಡಗುಗಳು ಮಾತ್ರ ಬಂದು ತಲುಪಿರುವಂತದ್ದು. ಹೀಗಾಗಿ CNG ಮತ್ತು LPG ವಿಚಾರದಲ್ಲಿ ಖಂಡಿತವಾಗಿ ಕೂಡ ಸಮಸ್ಯೆಗಳಂತೂ ಇದ್ದಾವೆ, ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಇದು ಡಸಂಟ್ ಮೀನ್ ತುಂಬಾ ಜನ ಈ ಪ್ಯಾನಿಕ್ ಬುಕಿಂಗ್ ಅನ್ನ ಮಾಡುವಂತದ್ದು. ನೋಡಿ, ಇವತ್ತು ಕೊಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ ನಾವು 47% ಆನ್ಲೈನ್ ಬುಕಿಂಗ್ ಆಗ್ತಾ ಇದ್ರೆ, ಈಗ ಇದ್ದಕ್ಕಿದ್ದಾಗೆ ಅದರ 90ರ ಗಡಿಯನ್ನ ದಾಟಿದೆ. ಅಂದ್ರೆ ಜನರಿಗೆ ಒಂದು ರೀತಿಯಿಂದ ಭಯ, ಎಲ್ಲಿ ನಮಗೆ ಸಿಗುತ್ತೋ ಇಲ್ವಾ, ತಗೊಂಡ್ಬಿಡೋಣ, ಬೇಕಾದ್ರೆ ಸ್ಟಾಕ್ ಇದ್ರೆ ಇರಲಿ ಅಂತ. ನಾವು ಕೋವಿಡ್ ಟೈಮಲ್ಲೂ ಕೂಡ ಜನರು ಈ ರೀತಿಯಾಗಿ ಒಂದು ಪ್ಯಾನಿಕ್ಗೆ ಒಳಗಾಗಿ ಏನೆಲ್ಲ ಎಡವಟ್ಟುಗಳನ್ನ ಮಾಡ್ಕೊಂಡ್ರು. ಸರ್ಕಾರಗಳು ಅದರದೇ ಆದಂತಹ ಒಂದಿಷ್ಟು ಕರ್ತವ್ಯ ಮಾಡ್ತಿರ್ತವೆ, ಅದರದ್ದು ಎಡವಟ್ಟು ಇರುತ್ತೆ ಅಂತಲ್ಲ, ಆದ್ರೆ ಜನರು ಕೂಡ ಒಂದು ಪ್ರಬುದ್ಧರಾಗಿ ಸ್ಪಂದಿಸಬೇಕಾಗುತ್ತೆ. ಯುದ್ಧದ ಸನ್ನಿವೇಶ ಅಂದಾಗ ಅದು ಯಾವುದೇ ಒಬ್ಬ ನಾಯಕನ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಒಂದು ದೇಶದ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಇವತ್ತು ನೋಡಿ, ನಾವು ಮೊದಲನೇ ನಾವು ಹೇಳ್ತೀವಿ ನಾವು ಸ್ವತಂತ್ರ ರಾಷ್ಟ್ರ ಅಥವಾ ಸಾರ್ವಭೌಮ ರಾಷ್ಟ್ರ ಅಂತ ಎಲ್ಲ ರಾಷ್ಟ್ರಗಳು ಹೇಳಿಕೊಂಡ್ರು, ಎನರ್ಜಿ ನೀಡ್ಸ್ ಅಂತ ಬಂದಾಗ, ಕೆಲವೊಂದಿಷ್ಟು ವಸ್ತುಗಳ ನೀಡ್ಸ್ ಅಂತ ಬಂದಾಗ ಸಾಕಷ್ಟು ಇಂಟರ್ ಡಿಪೆಂಡೆನ್ಸಿ ಇದೆ. ಬೇರೆ ಬೇರೆ ರಾಷ್ಟ್ರಗಳ ಮೇಲೆಲ್ಲ ನಾವು ಡಿಪೆಂಡ್ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮೇಲೆ ಕೂಡ ಸಾಕಷ್ಟು ರಾಷ್ಟ್ರಗಳು ಡಿಪೆಂಡ್ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇವೆಲ್ಲ ವಿಚಾರಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಖಂಡಿತವಾಗಿ ಪ್ಯಾನಿಕ್ ಬುಕಿಂಗಿನ ಅವಶ್ಯಕತೆ ಇಲ್ಲ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬುಕಿಂಗ್ ಅನ್ನ ಮಾಡ್ಕೊಳ್ತಾ ಇದ್ರೆ ಮುಂಬರುವಂತಹ ಹಂತದಲ್ಲಿ ಮತ್ತೆ ಸರ್ಕಾರದ ಮೇಲೆ ಕೂಡ ತೀವ್ರವಾದಂತಹ ಒತ್ತಡ ಬರೋದಿಲ್ಲ. ಯಾಕಂದ್ರೆ ಒಂದು ಪೂರೈಕೆ ಮಾಡೋದ್ರ ಜೊತೆಗೆ ಅದನ್ನ ಸೋರ್ಸ್ ಮಾಡೋದು ಕೂಡ ಅತಿ ದೊಡ್ಡದಾಗಿರ್ತಕ್ಕಂಥ ಚಾಲೆಂಜ್ ಆಗಿರುತ್ತೆ. ಇನ್ನೊಂದು ವಿಚಾರಕ್ಕೆ ಬಂದಾಗ ಇವಿಷ್ಟೆಲ್ಲ ಯುದ್ಧ ನಡೀತಾ ಇದ್ರೆ ಸ್ಟೆಬಿಲೈಸಿಂಗ್ ಫ್ಯಾಕ್ಟರ್ ಯಾರು ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಸ್ಲೋಲಿ ಆಗಿ ನಿಧಾನವಾಗಿ ಕೂಡ ಭಾರತ ಆ ಒಂದು ಪಾತ್ರವನ್ನ ವಹಿಸುವಂತ ಎಲ್ಲ ಲಕ್ಷಣಗಳು ಕೂಡ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದ್ದಾವೆ. ನಾವು ಇವತ್ತು ಅಮೆರಿಕನ್ ಪಾಡ್ಕಾಸ್ಟ್ ಅಲ್ಲಿ ನೋಡ್ತಿದ್ದೀವಿ, ಸಾಕಷ್ಟು ಅಲ್ಲಿ ಇರತಕ್ಕಂಥ ರಿಟೈರ್ಡ್ CIA ಆಫೀಸರ್ಸ್ ಇರ್ಬೋದು, ಕಮಾಂಡರ್ಸ್ ಇರ್ಬೋದು, ಮೋದಿ ಇದರಲ್ಲಿ ಇನ್ವಾಲ್ವ್ ಆದ್ರೆ, ಭಾರತ ಇನ್ವಾಲ್ವ್ ಆದ್ರೆ ಒಂದು ರೀತಿಯಿಂದ ಸೀಸ್ ಫೈರ್ಗೆ ಅವಕಾಶ ಆಗಬಹುದು ಅಂತ. ಇದನ್ನ ಸುಮ್ಮನೆ ಮಾತುಗಳು ಬರ್ತಿಲ್ಲ. ಇವತ್ತಿನ ಡೆವಲಪ್ಮೆಂಟ್ ಗಳನ್ನೇ ನೋಡ್ತಾ ಇದ್ರೆ ನಾವು ಇತರೆ ರಾಷ್ಟ್ರಗಳಿಗೆ, ಅದರಲ್ಲೂ ಕೊಲ್ಲಿ ರಾಷ್ಟ್ರಗಳು ಮತ್ತು ಇರಾನ್ ಎರಡಕ್ಕೂ ಕೂಡ ಅಗತ್ಯ ವಸ್ತುಗಳನ್ನ ರಫ್ತು ಮಾಡಲಾಗ್ತಾ ಇದೆ. ಅಲ್ಲಿರ್ತಕ್ಕಂಥ ಜನರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ, ಅದನ್ನು ಪೂರೈಸಿ ಮಾಡುವಂತ ಪ್ರಯತ್ನವನ್ನ ಭಾರತ ಮಾಡ್ತಿದೆ. ಹೀಗಾಗಿ ಎಲ್ಲ ರಾಷ್ಟ್ರಗಳು ಇವತ್ತು ಭಾರತಕ್ಕೆ ಥ್ಯಾಂಕ್ ಯು, ಅವರು ಭಾರತ ನಮ್ಮ ಫ್ರೆಂಡ್ ಅಂತ ಹೇಳ್ತಾ ಇರಬೇಕಾದ್ರೆ ಭಾರತದ ಒಂದು ಲಿವರೇಜ್ ಅನ್ನ ಬಳಸಿಕೊಂಡ್ರು ಕೂಡ ಇಲ್ಲಿ ಒಂದು ಏನೋ ಶಾಂತಿ ನೆಲೆಸುವಂತ ದೂರದಲ್ಲೆಲ್ಲ ಒಂದು ಬೆಳಕಿನ ಕಿರಣ ಅಂತೂ ಕಾಣಿಸ್ತಾ ಇದೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.